ಹರೇ ರಾಮ. ಒಮ್ಮೆ ನಾರದರು ಶ್ರೀಹರಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಪ್ರಶ್ನೆ, ಸತ್ಸಂಗದಿಂದ ಏನು ಪ್ರಯೋಜನ, ಒಳ್ಳೆಯವರು ಸಹವಾಸ ಮಾಡಿದರೆ ಆಗೋ ಲಾಭ ಏನು? ಭಗವಂತ ಹೇಳ್ತಾನೆ ನಾರದರಿಗೆ, ಕೂಡಲೇ ನರಕಕ್ಕೆ ಹೋಗು, ಅಲ್ಲೊಂದು ಹುಳು ಹುಡ್ತಾ ಇದೆ, ಆ ಹುಳುವನ್ನು ಕೇಳು, ಆ ಹುಳು ಉತ್ತರ ಹೇಳುತ್ತೆ ನಿನಗೆ. ನಾರದು ನೇರವಾಗಿ ನರಕಕ್ಕೆ ಹೋಗ್ತಾರೆ. ಅಲ್ಲಿ ಆಗ್ತಾನೆ ಒಂದು ಹುಳು ಹುಡ್ತಾ ಇದೆ. ಆ ಹುಳುವನ್ನು ಕೇಳಿರೋ ನಾರದರು, ಸತ್ಸಂಗದಿಂದ ಏನು ಫಲ? ಆ ಹುಳು ನೆಟ್ಟ ನೋಡಿದ್ರಿಂದ ನಾರದರನ್ನು ಒಮ್ಮೆ ಹೀಗೆ ತಲೆ ಎತ್ತಿ ನೋಡಿತ್ತು, ಸತ್ತೇ ಹೋಯಿತು. ನಾರದರು ಮರಳಿ ಬರ್ತಾರೆ ಭಗವಂತನಲ್ಲಿ, ಆದ ಕಥೆಯನ್ನು ಹೇಳ್ತಾರೆ. ಆಗ ಭಗವಂತ ಮತ್ತೆ ಹೇಳ್ತಾನೆ, ಹಾಗಿದ್ರೆ ಈಗ ತಾನೇ ಒಂದು ಗಿಳಿ ಹುಡ್ತಾ ಇದೆ ಭೂಲೋಕದಲ್ಲಿ, ಆ ಗಿಳಿಯನ್ನು ಕೇಳು, ಗಿಳಿ ಮರಿಯನ್ನು ಕೇಳು. ಸ್ವಲ್ಪ ಅನುಮಾನ ಮಾಡಿದರು ನಾರದರು. ಆದರೂ ದೇವರ ಮಾತು ಅಂತ ಹೋಗಿ ಆಗ ತಾನೇ ಹುಟ್ಟಿದ ಗಿಳಿಮರಿಯನ್ನು ಕೇಳ್ತಾರೆ, ಸತ್ಸಂಗದಿಂದ ಏನು ಲಾಭ? ಗಿಳಿಮರಿ ಹೀಗೆ ನೋಡಿತು ನಾರದರನ್ನು, ಸತ್ತೇ ಹೋಯಿತು. ನಾರದರು ಬೇಸರ ಪಟ್ಕೊಂಡು ಭಗವಂತನ ಬಳಿ ಬರ್ತಾರೆ. ಬಹುಶಃ ನಂಗೆ ಸತ್ಸಂಗದ ಫಲ ಏನು ತಿಳಿಬೇಕಾಗಿಲ್ಲ ಅಂತ ಅನಿಸ್ತಾ ಇದೆ, ಯಾಕೆಂದರೆ ನಾನು ಕೇಳಿದ್ರೆಲ್ಲ ಸಾಯ್ತಾ ಇದ್ದಾರೆ. ಭಗವಂತ ಹೇಳ್ತಾನೆ, ಇನ್ನೊಂದು ಪ್ರಯತ್ನ ಮಾಡು, ಈಗ ತಾನೇ ಒಂದು ಹಸುವಿನ ಕರು ಹುಟ್ಟಿದೆ ಭೂಲೋಕದಲ್ಲಿ, ಆ ಹಸುವಿನ ಕರುವನ್ನು ಕೇಳು. ನಾರದರು ಹೇಳಿದರು, ಗೋಹತ್ಯೆ ಪಾಪ ಬರುತ್ತೆ ನನಗೆ, ದಯವಿಟ್ಟು ಆ ಪಾಪ ಗುರಿ ಮಾಡಬೇಡ ನನ್ನನ್ನು, ಹೋಗಿ ಕೇಳು ಅಂತ ಭಗವಂತ ಮತ್ತು ಒತ್ತಾಯ ಮಾಡಿದಾಗ ನಾರದರು ಹೋಗಿ ಆಗ್ತಾನೆ ಹುಟ್ಟಿದ ಗೋವಿನ ಕರುವನ್ನು ಕೇಳಿದರು, ಸತ್ಸಂಗದಿಂದ ಏನು ಲಾಭ? ಗೋವಿನ ಕರು ಹೀಗೆ ನೋಡಿತು ನಾರದರನ್ನು, ಸತ್ತೇ ಹೋಯಿತು. ಕಾಲು ಹಿಡ್ಕೊಂಡು ನಾರದರು ಬರ್ತಾರೆ ವೈಕುಂಠಕ್ಕೆ. ನನಗೆ ಈ ಪ್ರಶ್ನೆಗೆ ಉತ್ತರ ಬೇಡ, ಪರವಾಗಿಲ್ಲ, ನಾನು ನನ್ನ ಪಾಡಿಗಿರ್ತೇನೆ. ಭಗವಂತ ಹೇಳ್ತಾನೆ, ಹಾಗೆ ಅನ್ಕೋಬೇಡ, ಹೋಗು, ಚಕ್ರವರ್ತಿಗೊಬ್ಬ ಮಗ ಹುಟ್ಟಿದ್ದಾನೆ ಭೂಲೋಕದಲ್ಲಿ, ಅವನನ್ನು ಕೇಳು, ಆ ಮಾನವ ಶಿಶುವನ್ನು ಕೇಳು, ಉತ್ತರ ಸಿಗುತ್ತೆ ನನಗೆ. ನಾರದರು ಹೇಳಿದ್ರು, ಬೇಡವೇ ಬೇಡ, ನನಗೆ ಮರಣದಂಡನೆ ಆಗ್ಬೋದು ಆ ಮಗು ಸತ್ತರೆ, ದಯವಿಟ್ಟು ಬೇಡ. ಕೊನೆಗೆ ಭಗವಂತನ ಅಪ್ಪಣೆ ಮೇರೆಗೆ ಹೋಗ್ತಾರೆ ನಾರದರು ಭೂಲೋಕಕ್ಕೆ, ಚಕ್ರವರ್ತಿಯ ಅರಮನೆಗೆ. ಹಿಂದಿನ ಬಾಗಿಲೊಂದು ಯಾರಿಗೂ ಗೊತ್ತಾಗದಿರೋ ಥರ ಪ್ರವೇಶ ಮಾಡ್ತಾರೆ. ಹೋಗಿ ನವಜಾತ ಶಿಶುವನ್ನು ಕೇಳ್ತಾರೆ, ಒಳ್ಳೆಯವರು ಸಹವಾಸ ಮಾಡಿದರೆ ಏನಾಗುತ್ತೆ? ಆತ್ಮವನ್ನು ಕೇಳ್ತಾರೆ. ಆ ಶಿಶು ಹೀಗೆ ನೋಡಿತು ನಾರದರನ್ನು. ನಾರದರು ಎದೆ ಡವಡವ ಅಂತು, ಆದರೆ ಸಾಯಲಿಲ್ಲ ಆ ಶಿಶು. ನಾರದರಿಗೆ ಹೇಳ್ತು, ಏನಾಗುತ್ತೆ ಅಂತಲ್ಲ, ನಾನು ನೋಡಿದ ಗುರುತಿಸಿರಲಿಲ್ಲ ನಂದು ನಿಮಗೆ, ನಾನೇ ನರಕದಲ್ಲಿ ಹುಳುವಾಗಿದ್ದವನು, ನಾನೇ ಮತ್ತೆ ಗಿಳಿಯಾಗಿದ್ದವನು, ನಾನೇ ಮತ್ತೆ ಗೋವಿನ ಕರುವಾಗಿದ್ದವನು, ಇವತ್ತು ಚಕ್ರವರ್ತಿ ಶಿಶು ನಾನೇ. ನನಗೆ ಈ ಉನ್ನತಿ, ಈ ಏಳಿಗೆ ಅದು ನಿಮ್ಮ ಸಹವಾಸದಿಂದ, ಕ್ಷಣ ನಿಮ್ಮ ಸಹವಾಸ ಮಾಡಿದ್ದಕ್ಕೆ, ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟಿದ್ದಕ್ಕೆ ನನಗಿಂತ ದೊಡ್ಡ ಫಲ ಬಂದಿದೆ, ಶುಭ ಫಲ ಬಂದಿದೆ. ಇನ್ನೂ ನನಗೆ ಒಂದು ಜನ್ಮ ಇಲ್ಲ, ಈ ಜನ್ಮದಲ್ಲಿ ಮುಕ್ತಿ ನನಗೆ, ಸತ್ಸಂಗಕ್ಕೆ ಇದು ಫಲ. ನಾರದರಿಗೆ ಉತ್ತರ ಸಿಕ್ಕಿತು, ನಮಗೆಲ್ಲರಿಗೂ ಉತ್ತರ ಸಿಕ್ತು. ನೀವು ಶುಭದ ಸಹವಾಸ ಮಾಡಿದರೆ ನಿಮ್ಮಲ್ಲಿ ಶುಭದ ಪ್ರವೇಶ ಆಗುತ್ತೆ, ನಿಮ್ಮ ಏಳಿಗೆ ದಿನಗಳು ಹತ್ತಿರ ಆಗುತ್ತೆ. ನೀವು ಅಶುಭದ ಸಹವಾಸ ಮಾಡಿದರೆ ನರಕಕ್ಕೆ ಹತ್ತಿರ ಆಗ್ತೀರಿ, ಪಾಪಕ್ಕೆ ಹತ್ತಿರ ಆಗ್ತೀರಿ. ಹಾಗಾಗಿ ಒಳಿತಿನೊಡನೆ ಒಡನಾಡಬೇಕು, ಒಳಿತಿನೊಡನೆ. ಯಾಕೆಂದರೆ ನಮ್ಮೊಳಗೆ ಒಳಿತು ಪ್ರವೇಶ ಮಾಡಬೇಕು, ನಾವು ಒಳಿತಿನಲ್ಲೇ ಪ್ರವೇಶ ಮಾಡಬೇಕು. ಮುಂದೆ ಜೀವನದಲ್ಲಿ ಮೇಲೆ ಎತ್ತರ ಏರಬೇಕು ಅಂದರೆ ಮಾಡಬೇಕು ಒಳ್ಳೆಯವರ ಸಹವಾಸ. ಹರೇ ರಾಮ. ಸ್ನೇಹಿತರೆ ನಮಸ್ಕಾರ. ಕಷಾಯ ವಿತ್ ಕಿಶೋರ್ ಕಾರ್ಯಕ್ರಮ, ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಆಮಶಂಕೆ, ಡಿಸೆಂಟ್ರಿ, ಅನೇಕ ಪರಿಹಾರಗಳು ಈವರೆಗೂ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಇದರ ಮುಂದುವರೆದ ಭಾಗದಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಏನು ಕರೀತಾರಲ್ಲ, ವಾಸ ಅಥವಾ ಆಡು ಸೋಗೆ, ಅನೇಕ ಖಾಲಿ ಸೈಟ್ಗಳಲ್ಲಿ, ಖಾಲಿ ಜಮೀನುಗಳಲ್ಲಿ, ಬಾರ್ಡರ್ಸಲ್ಲಿ ಬೇಕೋ ಬೇಡೋ ಅದಂತೂ ಬೆಳ್ಕೊಂಡಿರುತ್ತೆ. ಅದು ಮೊದಲನೇದು. ಎರಡನೇದು ಹರಳೆ ಎಲೆ, ಏರಣ್ಣ ಪತ್ರ ಅಥವಾ ಏರಣ್ಣದ ಗಿಡ, ಔಡ್ಲ್ ಗಿಡ. ಇವೆರಡು ನಮಗೆ ಬೇಕೋ ಬೇಡವೋ, ಸ್ವಲ್ಪ ಮಳೆ ಬಂದು ನಿಲ್ತು ಅಂದರೆ ತನಗೆ ತಾನೇ ಚಿಗರಿ ಸ್ವಚ್ಛಂದವಾಗಿ ಬೆಳೀತಕ್ಕಂಥ ಒಂದು ಪ್ರಕ್ರಿಯೆ ಪದ್ಧತಿ ಈ ಗಿಡಕ್ಕಿರುತ್ತೆ. ಈ ವಾಸ ಅಥವಾ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಏನು ಕರಿತೀವಿ, ಆಡು ಮುಟ್ಟದ ಸೊಪ್ಪು, ವಿಶೇಷವಾಗಿ ವಾಸ, ಅದರ ಒಂದು 15 to 13 ml, ಅಂದರೆ 15 to 30 ಮಿಲಿ ಲೀಟ್ರಷ್ಟು ಈ ಡಿಕಾಕ್ಷನ್ನ, ತಾಜಾ ಸ್ವರಸವನ್ನು
ಕಷಾಯ ಅಲ್ಲ. ಇದನ್ನು ಕುದಿಸ್ತಕ್ಕಂಥದ್ದು ಬೇಡ. ಚೆನ್ನಾಗಿ ಶುಭ್ರವಾಗಿ ತೊಳೆದು ಅದರ ರಸವನ್ನು ಹಿಂಡಿ ತೆಗಿತಕ್ಕಂಥದ್ದು. ಇದೇ ರಸವನ್ನು ಬೆಳಗ್ಗೆ ಒಮ್ಮೆ ಊಟಕ್ಕೆ ಮುಂಚೆ, ರಾತ್ರಿ ಊಟದ ನಂತರ ಇದನ್ನು ಕುಡಿದಾದಮೇಲೆ ಸುಮಾರು 200 ml ಅಷ್ಟು ಜೀರಿಗೆ ಕಷಾಯವನ್ನು ಕುಡಿತಕ್ಕಂಥದ್ದು. ಅನೇಕ 3-4 ದಿನಗಳಿಂದ ನಾವು ಆಮಶಂಕೆಗೆ ಅನೇಕ ಆಯಾಮಗಳು ಹೇಳ್ತಿದ್ದೀವಿ. ಇನ್ನು 2-3 ಕಂತುಗಳಲ್ಲಿ ಏನೆಲ್ಲ ಮಾಡ್ಬೋದು ಅಂತಕ್ಕಂತಹ ಮನೆಮದ್ದುಗಳನ್ನು ಹೇಳ್ತೀವಿ. ಎಲ್ಲವನ್ನು ಬರೆದಿಟ್ಕೊಳ್ಳಿ. ಒಂದಲ್ಲ ಒಂದು ರೂಪಾಂತರದಲ್ಲಿ ಪ್ರತಿನಿತ್ಯ ಆಮಶಂಕೆಯಿಂದ ಬಳಲ್ತದೆ ಅಂದರೆ ಇದರ ಪ್ರಯೋಗವನ್ನು ಮಾಡಿ ಆರೋಗ್ಯವಂತರಾಗಿ. ನಾಳೆ ಇದರ ಮುಂದುವರೆದ ಭಾಗದಲ್ಲಿ ತಮಗೆ ಇನ್ನೂ ಅನೇಕ ಮಾಹಿತಿಗಳನ್ನ ಹೇಳ್ತೀನಿ. ಕಾಯ್ತಾ ಇರಿ. ನಮಸ್ಕಾರ. ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಒಬ್ಬ ವ್ಯಕ್ತಿ ವ್ಯಾಪಾರ ವಹಿವಾಟು ಮಾಡಬೇಕಂದ್ರೆ ಯಾವ ಲೈಸೆನ್ಸ್ ತೆಗೆದುಕೊಳ್ಬೇಕು, ಯಾವ ರೀತಿ ಲೈಸೆನ್ಸ್ ಇರಬೇಕು, ರಿಜಿಸ್ಟ್ರೇಷನ್ಸ್ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ಲೈಸೆನ್ಸ್ ಯಾವುದಪ್ಪ ಅಂತಂದರೆ ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಕೆಳಗಡೆ ಲೇಬರ್ ಲೈಸೆನ್ಸ್ ಅಂತ. ಅಂದರೆ ನೀವು ಯಾವುದೇ ಒಂದು ವ್ಯಾಪಾರಿ ಸಂಸ್ಥೆ ಮಾಡಿದಾಗ ನಿಮ್ಮನ್ನು ನೀವು ಕಡ್ಡಾಯವಾಗಿ ಈ ಒಂದು ರಿಜಿಸ್ಟ್ರೇಷನ್ನ ತೆಗೆದುಕೊಳ್ಬೇಕು. ಇದನ್ನು ಲೇಬರ್ ಲೈಸೆನ್ಸ್ ಅಂತ ಹೇಳ್ತೀವಿ. ಇದರ ಉದ್ದೇಶ ಹಲವಾರಿದೆ. ಮೊದಲನೇದಾಗಿ, ನಿಮ್ಮಲ್ಲಿ ಕೆಲಸ ಮಾಡುವಂಥ ಏನು ಎಂಪ್ಲಾಯ್ಸ್ ಇರ್ತಾರೆ, ಲೇಬರ್ಸ್ ಇರ್ತಾರೆ, ಅವರಿಗೆ ಕನಿಷ್ಠ ವೇಜ್, ಮಿನಿಮಮ್ ವೇಜಸ್ ಅಂತ ಹೇಳ್ತೀವಿ, ಕನಿಷ್ಠ ವೇತನ, ಅದನ್ನು ನೀವು ಕಾನೂನಿನ ಪ್ರಕಾರ ಕೊಡೋದಕ್ಕೆ ಸಹಾಯ ಮಾಡುವಂಥ ಕಾನೂನಿದು. ಇದು ನಿಮಗೆ ಆಪ್ಷನ್ ಇಲ್ಲ, ಮ್ಯಾಂಡೇಟ್ರಿ, ನೀವು ರಿಜಿಸ್ಟ್ರೇಷನ್ನ ತೆಗೆದುಕೊಳ್ಬೇಕು. ಹಾಗಾಗಿ ನೀವು ಈ ರಿಜಿಸ್ಟ್ರೇಷನ್ ಪಡೆಯೋದಕ್ಕೆ ಯಥಾ ರೀತಿ ನಿಮಗೆ ಪ್ಯಾನ್ ನಂಬರ್ ಇರಬೇಕು, ನಿಮ್ಮ ಅಡ್ರೆಸ್ ಪ್ರೂಫು, ID ಪ್ರೂಫು, ಬಿಸ್ನೆಸ್ ಪ್ರೂಫ್ ಎಲ್ಲ ತೆಗೆದುಕೊಂಡೋಗಿ ಡಿಪಾರ್ಟ್ಮೆಂಟ್ ಕೊಡಬೇಕು. ಇದು ಲೇಬರ್ ಡಿಪಾರ್ಟ್ಮೆಂಟ್ ಕೆಳಗಡೆ ಬರುತ್ತೆ. ಇಲ್ಲೂ ಕೂಡ ಈಗ ಕಂಪ್ಯೂಟರೈಸೇಷನ್ ಆಗಿದೆ. ಆನ್ಲೈನ್ ನೀವು ರಿಜಿಸ್ಟ್ರೇಷನ್ ತೆಗೆದುಕೊಳ್ಬೇಕು. ಒನ್ಸ್ ನೀವು ರಿಜಿಸ್ಟ್ರೇಷನ್ ತೆಗೆದುಕೊಂಡಾದಮೇಲೆ ನೀವು ಆ ಅಟೆಂಡೆನ್ಸ್, ಸ್ಯಾಲರಿ ರಿಜಿಸ್ಟರ್, ಬೋನಸ್ ರಿಜಿಸ್ಟರ್ ಇವನ್ನೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಮಿನಿಮಮ್ ವೇಜಸ್ಗಿಂತ ಜಾಸ್ತಿ ಕೊಡಬೇಕಾಗುತ್ತೆ ಸ್ನೇಹಿತರೆ. ಮಿನಿಮಮ್ ವೇಜಸ್ಗಿಂತ ಕಡಿಮೆ ಸ್ಯಾಲ್ರಿ ಕೊಡೋಂಗಿಲ್ಲ. ಇನ್ನು 16 ವರ್ಷದ ಕೆಳಗಿನ ಬಾಲಕ ಅಥವಾ ಬಾಲಕಿಯರನ್ನು ನೀವು ಎಂಪ್ಲಾಯ್ಮೆಂಟ್ ಮಾಡೋಂಗಿಲ್ಲ. ಚೈಲ್ಡ್ ಲೇಬರ್ ಅಂತ ಹೇಳ್ತೀವಿ. ಅದಕ್ಕೆ ಮೊದಲ ತಪ್ಪಿಗೆ 10,000 ರೂಪಾಯಿ ದಂಡ, ಎರಡನೇ ತಪ್ಪಿಗೆ ಜೈಲ್ಗೆ ನೀವು ಹೋಗ್ತೀರಾ. ಆದ್ದರಿಂದ ದಯವಿಟ್ಟು ಕೇರ್ಫುಲ್ ಆಗಿರಿ. ಇನ್ನು ಚೈಲ್ಡ್ ಲೇಬರ್ ಆದ ನಂತರ ನೀವು ಹಾಕುವ ಬೋರ್ಡ್ ಯಾವ ಭಾಷೆಯಲ್ಲಿರಬೇಕು, ಯಾವುದು ಮೇಲಿರಬೇಕು, ಯಾವುದು ಕೆಳಗಿರಬೇಕು ಅಂತ ಕೂಡ ಈ ಲೇಬರ್ ಆ್ಯಕ್ಟ್ ಕಂಟ್ರೋಲ್ ಮಾಡುತ್ತೆ. ಅದನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.